ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಸಂಖ್ಯೆಗಳ ಕತೆ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 53ರಿಂದ ಪೇಜ್ ನಂಬರ್ 58ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 59ರಿಂದ ಪೇಜ್ ನಂಬರ್ 63ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೋಡಿ, ಮೂಳೆ ಮತ್ತು ಉಳಿದ ಮೇಲ್ಮೈಗಳ ಮೇಲೆ ತಾಳೆ ಗುರುತುಗಳು ಎಂದು ಕೊಟ್ಟಿದ್ದಾರೆ. ಮೂಳೆ ಮತ್ತು ಉಳಿದ ಮೇಲ್ಮೈಗಳ ಮೇಲೆ ಅಂದರೆ ಇಲ್ಲಿ ನೀವು ನೋಡಬಹುದು ಸಂಖ್ಯೆಗಳನ್ನು ಪ್ರತಿನಿಧಿಸುವ ಅತ್ಯಂತ ಹಳೆಯ ವಿಧಾನವೆಂದು ಇದನ್ನು ಗಮನಿಸಿದ್ದಾರೆ. ಮೂಳೆ ಮತ್ತು ಗುಹೆಯ ಗೋಡೆಯಂತಹ ಮೇಲ್ಮೈನಲ್ಲಿ ಕತ್ತರಿಸಿದ ಗುರುತುಗಳನ್ನು ಮಾಡುವುದು, ಇದನ್ನು ಟ್ಯಾಲಿ ಅಥವಾ ತಾಳೆ ಗುರುತುಗಳು ಎಂದು ಕರೆಯುತ್ತಾರೆ. ನೀವು ಕೆಳಗಡೆ ನೋಡಬಹುದು. ಇಲ್ಲಿ ನೋಡಿ, ರೆಬಂಬೋ ಮೂಳೆ ಮತ್ತು ಇಕೆಂಗೋ ಮೂಳೆ ಎಂದು ಕೊಟ್ಟಿದ್ದಾರೆ. ಇವುಗಳು 44,000 ವರ್ಷದಷ್ಟು ಹಳೆಯದಷ್ಟು ಎಂದು ಕೂಡ ಊಹಿಸಲಾಗಿದೆ. ಅವರು ಈ ರೀತಿಯ ಮೂಳೆಗಳನ್ನು ಬಳಸಿ ಗೋಡೆ ಅಥವಾ ಗುಹೆಗಳ ಮೇಲೆ ತಾಳೆ ಗುರುತುಗಳನ್ನು ಅಥವಾ ಈ ರೀತಿಯ ಮಾರ್ಕ್ಗಳನ್ನು ಮಾಡುವುದರ ಮೂಲಕ ಸಂಖ್ಯೆಗಳನ್ನು ಅಥವಾ ಯಾವುದೇ ಒಂದು ವಸ್ತುಗಳ ಸಂಖ್ಯೆಯನ್ನು ಕೂಡಿಸುತ್ತಿದ್ದರು ಎಂದು ಹೇಳಲಾಗಿದೆ. ನಂತರ ನೋಡಿ, 2 ಆಗಿ ಎಣಿಸುವ ಮೂಲಕ ಪಡೆದ ಸಂಖ್ಯಾ ಹೆಸರುಗಳು. ಇಲ್ಲಿ ಗುಮುಲ್ಗಲ್ ಎಂಬುವಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಬಳಸುವಂತಹ ಪದಗಳು. ಇಲ್ಲಿ ಸಂಖ್ಯೆಯ ಪದಗಳನ್ನು ನೋಡಿ. 1ಕ್ಕೆ ಅವರು ಉರಾಪಾನ್ ಎಂದು ಕರೆದಿದ್ದಾರೆ. ನಂತರ 2ಕ್ಕೆ ಉರಾಕ್ಸರ್ ಎಂದು ಕರೆಯಲಾಗಿದೆ. 3ಅನ್ನು ನೋಡಿ, 3ಕ್ಕೆ ಅವರು ಉಕಾಸರ್ ಮತ್ತು ಉರಾಪಾನ್ ಇಲ್ಲಿ ಕೂಡಿಸಿದ್ದಾರೆ. ಉಕಾಸರ್ ಮತ್ತು ಉರಾಪಾನ್. ಉಕಾಸರ್ ಎಂದರೆ 2, ಉರಾಪಾನ್ ಎಂದರೆ 1. 2ಕ್ಕೆ 1ಅನ್ನು ಸೇರಿಸಿದಾಗ 3 ಬರುತ್ತಿದೆ. ನಂತರ 4ಕ್ಕೆ ಅವರು ಉಕಾಸರ್ ಮತ್ತು ಉಕಾಸರ್ ಎಂದು 2 ಬಾರಿ ಬರೆದಿದ್ದಾರೆ. ಅಂದರೆ 2 ಎಂದರೆ ಇಲ್ಲಿ ಉಕಾಸರ್ ಆಗಿದೆ. 2 ಬಾರಿ 2ಅನ್ನು ಕೂಡಿಸಿದಾಗ ಅಂದರೆ ಉಕಾಸರ್ ಮತ್ತು ಉಕಾಸರ್ ಎಂದರೆ 4 ಎಂದು ಅವರು ಊಹಿಸುತ್ತಾರೆ. ನಂತರ 5ನೇಯದಾಗಿ 5ಅನ್ನು ಉಕಾಸರ್, ಉಕಾಸರ್ ಮತ್ತು ಉರಾಪಾನ್ ಅಂದರೆ 2 + 2 + 1 ಈ ರೀತಿಯಾಗಿ ಕೂಡಿಸಿ ಅವರು 5ಅನ್ನು ಪಡೆದಿದ್ದಾರೆ. ನಂತರ ನೋಡಿ, 6 ಸಂಖ್ಯೆಯನ್ನು ಪಡೆಯುವಾಗ ಉಕಾಸರ್, ಉಕಾಸರ್ ಮತ್ತು ಉಕಾಸರ್ ಅಂದರೆ 2 + 2 + 2 ಇದು 2ಅನ್ನು 3 ಬಾರಿ ಕೂಡಿಸಿದಾಗ 6 ಬಂದಿದೆ. ಅವರು ಈ ರೀತಿಯ ಹೆಸರುಗಳನ್ನು ಬಳಸಿಕೊಂಡು ಸಂಖ್ಯೆಯನ್ನು ಕಂಡುಹಿಡಿದುಕೊಂಡಿದ್ದಾರೆ. ನಂತರ ನೋಡಿ, ಅವುಗಳ ಸಂಖ್ಯಾ ಹೆಸರುಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನೀವು ನೋಡಬಲ್ಲಿರಾ. ಈಗ ನೋಡಬಹುದು, 3ರ ಸಂಖ್ಯಾ ಹೆಸರು. ಅವರು 3ಅನ್ನು ಮಾಡುವಾಗ 2 ಮತ್ತು 1ಅನ್ನು ಕೂಡಿಸಿದ್ದಾರೆ. ಅಂದರೆ ಉಕಾಸರ್ ಮತ್ತು ಮೊದಲನೇ ಸಂಖ್ಯೆಯನ್ನು ಕೂಡಿಸಿದ್ದಾರೆ. ನಂತರ 4 ಮಾಡುವಾಗ ಉಕಾಸರ್, ಉಕಾಸರ್ ಎಂದು 2 ಬಾರಿ ಕೂಡಿಸಿದ್ದಾರೆ. ಈ ರೀತಿ ಇಲ್ಲಿ ನೀವು ವಿಭಾಗವನ್ನು ಮಾಡಿದ್ದನ್ನು ನೋಡಬಹುದು. 4ಅನ್ನು 2 ಸಂಖ್ಯೆಯಂತೆ 2 + 2 ಎಂದು ಕೂಡಿಸಿ 4ಅನ್ನು ಮಾಡಿದ್ದಾರೆ. ಮುಂದೆ ನೋಡಿ, ಇತರ ಸಂಖ್ಯೆಗಳ ಹೆಸರುಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನೋಡೋಣ. ಇದರಲ್ಲಿ ಅಂದರೆ 3ಅನ್ನು 2 + 1 ಎಂದು ಮಾಡಿದ್ದಾರೆ. 4ಕ್ಕೆ 2 + 2, 5ಕ್ಕೆ 2 + 2 + 1 ಎಂದು ಮಾಡಲಾಗಿದೆ. ಮತ್ತು 6ಕ್ಕೆ ಅವರು 2 + 2 + 2 ಎಂದು ಇಲ್ಲಿ ಸಂಖ್ಯೆಗಳನ್ನು ಕಂಡುಹಿಡಿದಿದ್ದಾರೆ. ನಂತರ ಮುಂದೆ ನೀವು ಇಲ್ಲಿ ಒಂದು ನಕ್ಷೆಗಳನ್ನು ಕೂಡ ನೋಡಬಹುದು. ನಕ್ಷೆಗಳನ್ನು ಕೂಡ ಇಲ್ಲಿ ಅಕ್ಷರಗಳ ಸಹಾಯದಿಂದ ಗುರುತಿಸಲಾಗಿದೆ. ನಕ್ಷೆಯನ್ನು ಇಲ್ಲಿ ನೋಡಿಕೊಳ್ಳಿ. ಇಲ್ಲಿ 3 ಭೌಗೋಳಿಕ ಗುಂಪುಗಳಾಗಿ ಮಾಡಿ ದೂರವಿರುವ ಮತ್ತು ಹತ್ತಿರದಲ್ಲಿರುವ ಸಮಾನ ಸಂಖ್ಯಾ ಪದ್ಧತಿಗಳನ್ನು ಬಳಸಿಕೊಂಡು ಮ್ಯಾಪ್ನ ದೂರಗಳನ್ನು ಅಳೆದು ಬಿಡಿಸಿದ್ದಾರೆ. ನಂತರ ಮುಂದೆ ನೋಡಿ, ಕೆಳಗಿನ ಪ್ರತಿಯೊಂದು ಪಟ್ಟಿಯಲ್ಲಿರುವ ಅಥವಾ ಪೆಟ್ಟಿಗೆಯಲ್ಲಿರುವ ವಸ್ತುಗಳ ಸಂಖ್ಯೆಯನ್ನು ತ್ವರಿತವಾಗಿ ಎಣಿಸಿ. ನಾವು 5ಕ್ಕಿಂತ ಕಡಿಮೆ ಸಂಖ್ಯೆಯನ್ನು ಹೊಂದಿರುವಂತಹ ವಸ್ತುಗಳನ್ನು ಒಮ್ಮೆಲೆ ಎಣಿಸಬಹುದು. ಆದರೆ 5ಕ್ಕಿಂತ ಹೆಚ್ಚು ಸಂಖ್ಯೆ ಹೊಂದಿರುವಂತಹ ವಸ್ತುಗಳನ್ನು ಒಮ್ಮೆಲೆ ಎಣಿಸುವುದು ಕಷ್ಟವಾಗುತ್ತದೆ. ಇಲ್ಲಿ ನೋಡಿ, ಕೋಳಿ 2 ಕೋಳಿಗಳಿವೆ. ನಾವು ಒಮ್ಮೆಲೆ ಇವುಗಳನ್ನು 2 ಕೋಳಿ ಎಂದು ಹೇಳಬಹುದು. ನಂತರ ಇಲ್ಲಿ ನೋಡಿ, 3ನೇ ಚಿತ್ರದಲ್ಲಿ ಗೊಂಬೆಯ ಚಿತ್ರವನ್ನು ಕೊಟ್ಟಿದ್ದಾರೆ. 4 ಇದೆ. ಇದನ್ನು ಕೂಡ ನಾವು ಬೇಗನೆ ಹೇಳಬಹುದಾಗಿದೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ದ್ರಾಕ್ಷಿ ಗೊಂಚಲಿನಲ್ಲಿರುವಂತಹ ದ್ರಾಕ್ಷಿ ಹಣ್ಣುಗಳ ಸಂಖ್ಯೆ ಅಥವಾ ಹೂವುಗಳ ಸಂಖ್ಯೆ, ಮೆಟ್ಟಿಲುಗಳ ಸಂಖ್ಯೆ ಇವುಗಳನ್ನು ನಾವು ನಿಧಾನವಾಗಿ ಒಂದೊಂದಾಗಿ ಎಣಿಸಿಯೇ ಹೇಳಬೇಕಾಗುತ್ತದೆ. ಆದ್ದರಿಂದ 5ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆಗಳನ್ನು ನಾವು ನಿಧಾನವಾಗಿ ಒಮ್ಮೆಲೆ ನೋಡಿ ಹೇಳಬಹುದು. 5ಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವಂತಹ ಅಥವಾ 5ಕ್ಕಿಂತ ಹೆಚ್ಚು ವಸ್ತುಗಳು ಇರುವಲ್ಲಿ ನಾವು ಎಣಿಸಿ ಹೇಳಬೇಕಾಗುತ್ತದೆ. ಅದನ್ನೇ ಇಲ್ಲಿ ಅವರು ಈ ಚಿತ್ರದ ಮೂಲಕ ನಿಮಗೆ ತೋರಿಸಿದ್ದಾರೆ. ಈಗ ರೋಮನ್ ಸಂಖ್ಯೆಗಳ ಬಗ್ಗೆ ಕೊಡಲಾಗಿದೆ. ನಾವು ಈಗಾಗಲೇ 20ರವರೆಗಿನ ರೋಮನ್ ಸಂಖ್ಯಾ ಪದ್ಧತಿಯನ್ನು ನೋಡಿದ್ದೇವೆ. 20ರವರೆಗಿನ ರೋಮನ್ ಸಂಖ್ಯೆಗಳನ್ನು ಹಿಂದೆ ಕೊಟ್ಟಿದ್ದಾರೆ, ನೋಡಿ ರೂಢಿ ಮಾಡಿಕೊಳ್ಳಿ. ಇಲ್ಲಿ 1ಕ್ಕೆ I ಎಂದು ಕರೆಯಲಾಗುತ್ತದೆ. ನಂತರ 5ಕ್ಕೆ V ಎಂದು ಮತ್ತು 10ಕ್ಕೆ X ಎಂದು
ಬರೆಯುತ್ತೇವೆ. ಇಲ್ಲಿ ನೋಡಿ, ನಂತರ ನಾವು 10ಕ್ಕಿಂತ ಮುಂದಿನ ಸಂಖ್ಯೆಗಳನ್ನು ಅಂದರೆ 20ರವರೆಗಿನ ಸಂಖ್ಯೆಗಳನ್ನು ಕೂಡ ಕಲಿತಿದ್ದೇವೆ. ಈಗ ಮುಂದೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ರೋಮನ್ ಪದ್ಧತಿಯಲ್ಲಿ ಹೇಗೆ ಬರೆಯುವುದು ಎಂದು ನೋಡೋಣ. ಇಲ್ಲಿ ನೀವು ನೋಡಬಹುದು, ರೋಮನ್ ಸಂಖ್ಯೆಗಳನ್ನು ಬರೆಯುವಾಗ ನಾವು ಪಾಲಿಸಬೇಕಾಗಿರುವಂತಹ ನಿಯಮಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಮುಂದೆ ಕಂಡುಹಿಡಿಯಿರಿ ಇದರಲ್ಲಿರುವಂತಹ ಪ್ರಶ್ನೆಯನ್ನು ಬಿಡಿಸುವಾಗ ಅದರಲ್ಲಿ ನಿಯಮಗಳನ್ನು ಹೇಳುತ್ತೇವೆ, ನೀವು ಅದರಲ್ಲಿ ನೋಡಿಕೊಳ್ಳಬಹುದು. ಕೆಳಗಡೆ ಬಾಕ್ಸ್ ಅನ್ನು ನೋಡಿ, ಐಗೆ 1 ಅಂದರೆ 1ಕ್ಕೆ ಐ ಎಂದು, 5ಕ್ಕೆ ವಿ, 10ಕ್ಕೆ ಎಕ್ಸ್, 50ಕ್ಕೆ ಎಲ್, 100ಕ್ಕೆ ಸಿ, 500ಕ್ಕೆ ಡಿ ಮತ್ತು 1000ಕ್ಕೆ ಎಂ ಎಂದು ಗುರುತಿಸಲಾಗುತ್ತದೆ. ಇದನ್ನು ನೀವು ಸರಿಯಾಗಿ ನೋಡಿ ಕಲಿತುಕೊಳ್ಳಬೇಕು. ಕಂಡುಹಿಡಿಯಿರಿ ಈ ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ. ಈಗ ನಾವು ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಹೇಗೆ ಬರೆಯುವುದು ಎಂದು ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, 1222. ಈಗ ನಾವು ಈ ಸಂಖ್ಯೆಯನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ ತೋರಿಸಬೇಕು. ಉತ್ತರ ನೋಡಿ. ಈಗ ನಾವು ರೋಮನ್ ಪದ್ಧತಿಯಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಬರೆಯಬೇಕು. ರೋಮನ್ ಪದ್ಧತಿಯಲ್ಲಿ ಬರೆಯುವಾಗ ನೀವು ಮೊದಲನೆಯದಾಗಿ ಒಂದಿಷ್ಟು ಸಂಗತಿಗಳನ್ನು ನೋಡಿಕೊಳ್ಳಿ. ರೋಮನ್ ಅಂಕಿಯಲ್ಲಿ ಈಗ 1ಅನ್ನು ನಾವು ಐ ಎಂದು ಪ್ರತಿನಿಧಿಸುತ್ತೇವೆ. ನಂತರ 10ಕ್ಕೆ ಎಕ್ಸ್ ಎಂದು, 100ಕ್ಕೆ ಸಿ ಎಂದು ಮತ್ತು 1000ಕ್ಕೆ ಎಂ ಎಂದು ನಾವು ರೋಮನ್ ಪದ್ಧತಿಯಲ್ಲಿ ಪ್ರತಿನಿಧಿಸುತ್ತೇವೆ. ಇದನ್ನು ಇನ್ನೊಮ್ಮೆ ನೋಡಿ, 1ಕ್ಕೆ ಐ ಎಂದು ಬರೆಯುತ್ತೇವೆ, 10ಕ್ಕೆ ಎಕ್ಸ್, 100ಕ್ಕೆ ಸಿ ಮತ್ತು 1000ಕ್ಕೆ ಎಂ ಎಂದು ಬರೆಯಲಾಗುತ್ತದೆ. ಅದೇ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ ನಾವು 4 ಎಂದು ಬರೆದಿದ್ದೇವೆ. 4 ಎಂದು ಬರೆದಾಗ ಐ ಮತ್ತು ವಿ ಬಂದಿದೆ. ಐ ವಿ ವಿ ಎಂದರೆ ನಾವು 5ಅನ್ನು ವಿ ದಿಂದ ಪ್ರತಿನಿಧಿಸುತ್ತೇವೆ. ಆದ್ದರಿಂದ ವಿ ಹಿಂದೆ ಐ ಅನ್ನು ಬರೆದಿದ್ದೇವೆ, ಅಂದರೆ ನಾವು 5ರಲ್ಲಿ ಐ ಎಂದರೆ 1, 5ರಲ್ಲಿ 1ಅನ್ನು ಕಳೆದಿದ್ದೇವೆ ಎಂದು ಅರ್ಥ. ಇದನ್ನು ನಾವು 4 ಎಂದು ಓದುತ್ತೇವೆ, ಅಂದರೆ 5ರಲ್ಲಿ 1ಅನ್ನು ಕಳೆದಾಗ 4 ಬಂದಿದೆ, ಇದು ಇದರ ಅರ್ಥ. ನಂತರ ನೋಡಿ, ಐ ಎಕ್ಸ್ ಅಂದರೆ ಎಕ್ಸ್ನ ಬೆಲೆ 10 ಎಂದು ನಮಗೆ ಗೊತ್ತಿದೆ. ಹಿಂದೆ ನಾವು ಐ ಬರೆದಿದ್ದೇವೆ, ಅಂದರೆ 10ರಲ್ಲಿ 1ಅನ್ನು ಕಳೆಯಬೇಕು ಅಥವಾ 10ರಲ್ಲಿ 1ಅನ್ನು ಕಳೆಯಲಾಗಿದೆ. 10ರಲ್ಲಿ 1ಅನ್ನು ಕಳೆದಾಗ 9, ನೀವು 9 ಬರೆಯುವುದನ್ನು ನೋಡಬಹುದು. ಐ ಎಕ್ಸ್ ಎಂದು ನಾವು ತೆಗೆದುಕೊಳ್ಳುತ್ತೇವೆ. ಇದರ ಅರ್ಥ 10ರಲ್ಲಿ 1ಅನ್ನು ಕಳೆದಿದೆ ಎಂದು. ನಂತರ ನೋಡಿ, ಎಲ್ ಇಲ್ಲಿ ಎಕ್ಸ್ ಎಲ್ ಅಂದರೆ ಎಲ್ ಅಲ್ಲಿ 10ಅನ್ನು ಕಳೆದಿದೆ. ಎಲ್ ಎಂದರೆ 50, 50ರಲ್ಲಿ ನಾವು ಎಕ್ಸ್ ಎಂದರೆ 10, 50ರಲ್ಲಿ 10ಅನ್ನು ಕಳೆದಾಗ 40 ಬಂದಿದೆ, ಇದು 40ರ ಸಂಕೇತ. ನಂತರ ನೋಡಿ, ಎಕ್ಸ್ ಸಿ, ಸಿ ಎಂದರೆ ನಾವು 100 ಎಂದು ತೆಗೆದುಕೊಂಡಿದ್ದೇವೆ. 100ರಲ್ಲಿ ಎಕ್ಸ್ ಅಂದರೆ 100ರಲ್ಲಿ 10ಅನ್ನು ಕಳೆದಾಗ 90 ಬಂದಿದೆ. ನಂತರ ಡಿ ಎಂದರೆ 500, 500ಅನ್ನು ನಾವು ಡಿ ದಿಂದ ಪ್ರತಿನಿಧಿಸುತ್ತೇವೆ. 500ರಲ್ಲಿ ನಾವು ಸಿ ಎಂದರೆ 100, 500ರಲ್ಲಿ 100ಅನ್ನು ಕಳೆದಾಗ 400 ಬಂದಿದೆ, ಅಂದರೆ ಸಿ ಡಿ ಎಂದರೆ 400. ನಂತರ ಸಿ ಎಂ, ಎಂ ಎಂದರೆ 1000 ಕಲಿತಿದ್ದೇವೆ. ಎಂನಲ್ಲಿ ಸಿ ಕಳೆದಿದ್ದೇವೆ. ಎಂನಲ್ಲಿ ಸಿ ಅಂದರೆ 100ರಲ್ಲಿ 1000ದಲ್ಲಿ 100ಅನ್ನು ಕಳೆದಾಗ 900 ಬಂದಿದೆ, ಇದು ಸಿ ಎಂನ ಅರ್ಥ. ನೀವು ಯಾವುದೇ ರೋಮನ್ ಅಂಕಿಗಳಲ್ಲಿ ಈ ಅಂಶಗಳನ್ನು ಗಮನಿಸಿಕೊಳ್ಳಿ. ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಗಮನಿಸಿ ಮತ್ತು ಸಂಖ್ಯೆಯ ಮುಂದಿನ ಸಂಖ್ಯೆಗಳನ್ನು ಕೂಡ ನೀವು ಗಮನಿಸಬೇಕಾಗುತ್ತದೆ. ಅಂದರೆ ನೀವು 5ರ ಮುಂದೆ ಅಂದರೆ ವಿನ ಮುಂದೆ ಐ ಅನ್ನು ಹಾಕಿದಾಗ ಕೂಡಿಸುತ್ತದೆ, ವಿನ ಹಿಂದೆ ಐ ಅನ್ನು ಹಾಕಿದಾಗ ಅದು ಕಳೆಯುತ್ತದೆ. ಅಂದರೆ ವಿಯ ಮುಂದೆ ನೀವು ಐ ಸೇರಿಸಿದಾಗ ಅದು 6 ಆಗುತ್ತದೆ, ವಿನ ಹಿಂದೆ ನೀವು ಐ ಸೇರಿಸಿದಾಗ ಅದು 4 ಆಗುತ್ತದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳಿಗೂ ಕೂಡ ಮುಂದೆ ಸಂಖ್ಯೆಗಳನ್ನು ಇಟ್ಟಾಗ ಕೂಡಿಸುತ್ತದೆ ಮತ್ತು ಹಿಂದೆ ಸಂಖ್ಯೆಯನ್ನು ಇಟ್ಟಾಗ ಅದು ಕಳೆಯುತ್ತದೆ. ಇಲ್ಲಿ ಇನ್ನೊಮ್ಮೆ ನೀವು ನೋಡಿ ಬರೆದುಕೊಳ್ಳಬಹುದು. ಈಗ ನಾವು ಸಂಖ್ಯೆಗಳನ್ನು ರೋಮನ್ ಪದ್ಧತಿಯಲ್ಲಿ ಬರೆಯುತ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ 1222 ಎಂದು ಕೊಟ್ಟಿದ್ದಾರೆ. 1222 ನಾವು ಬಿಡಿಸಿ ಬರೆಯೋಣ. 1000 + 200 + 20 + 2 ಈ ರೀತಿಯಾಗಿ ನಾವು ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬೇರೆ ಬೇರೆಯಾಗಿ ಬರೆದುಕೊಂಡಿದ್ದೇವೆ. 1000 + 200 + 20 + 2. ಈಗ 1000ಕ್ಕೆ ನಾವು ಎಂ ಎಂದು ತೆಗೆದುಕೊಂಡಿದ್ದೇವೆ, ಎಂ ಪ್ಲಸ್ 200, ಇಲ್ಲಿ 200 ಇದೆ, ಅಂದರೆ 100 + 100. ಇಲ್ಲಿ ನೋಡಿ, 100 ಎಂದರೆ ಸಿ, ಇಲ್ಲಿ 200 ಇದೆ ಎಂದರೆ ನಾವು 2 ಸಿ ಅನ್ನು ಬರೆಯಬೇಕು. 2 ಸಿ ಪ್ಲಸ್ 20 ಅಂದರೆ 10 + 10 20 ಆಗುತ್ತದೆ. 10 ಎಂದರೆ ಎಕ್ಸ್, ಇಲ್ಲಿ ನಾವು 2 ಎಕ್ಸ್, 20 ಇರುವುದರಿಂದ 2 ಎಕ್ಸ್ ತೆಗೆದುಕೊಂಡಿದ್ದೇವೆ. ಪ್ಲಸ್ 2 ಇದೆ, 2 ಎಂದರೆ
ಇಲ್ಲಿ ನಾವು 2 ಐಯನ್ನು ಬರೆದಿದ್ದೇವೆ. ಈಗ ಈ ಎಲ್ಲ ಅಕ್ಷರಗಳನ್ನು ನಾವು ಕೂಡಿಸಿ ಬರೆಯೋಣ. ಎಂ, ಸಿ ಸಿ, ಎಕ್ಸ್ ಎಕ್ಸ್ ಮತ್ತು ಡಬಲ್ ಐ ಇದು 1222ರ ರೋಮನ್ ಪದ್ಧತಿಯಲ್ಲಿ ಪ್ರತಿನಿಧಿಸುವಂತಹ ಅಕ್ಷರಗಳಾಗಿವೆ. ನಂತರ ಎರಡನೇ ಸಂಖ್ಯೆ 2999, ಇದನ್ನು ಕೂಡ ನಾವು ಈಗ ವಿಸ್ತರಿಸಿ ಬರೆದುಕೊಳ್ಳೋಣ. 2000 ಪ್ಲಸ್ 900 ಪ್ಲಸ್ 90 ಪ್ಲಸ್ 9, 2000 ಪ್ಲಸ್ 900 ಪ್ಲಸ್ 90 ಪ್ಲಸ್ 9, ಈ ರೀತಿಯಾಗಿ ನೀವು ಬೇರೆ ಬೇರೆಯಾಗಿ ಬರೆದುಕೊಳ್ಳಿ. ನಂತರ ನೋಡಿ 2000ದಲ್ಲಿ 2000ವಿದೆ, ಅಂದರೆ ಈಗ ಸಾವಿರಕ್ಕೆ ನಾವು ಎಂ ಎಂದು ಕರೆಯುತ್ತೇವೆ. ಇಲ್ಲಿ 2000ವಿದೆ, ಅಂದರೆ 2 ಎಂ ಅನ್ನು ಬರೆದುಕೊಳ್ಳಿ. ಎಂ ಮತ್ತು ಎಂ ಪ್ಲಸ್ 900 ನಾವು ಇಲ್ಲಿ ತೋರಿಸಿದ್ದೇವೆ. ಅಂದರೆ ಈಗ ನೋಡಿ 900 1000ದಲ್ಲಿ 100 ಕಳೆದಾಗ ಇದು 900, ಅಂದರೆ ಸಿ ಎಂ ಆಯಿತು. ಸಿ ಎಂ ಪ್ಲಸ್ 90 ಎಂದರೆ 100ರಲ್ಲಿ ನಾವು 10 ಕಳೆದಿದ್ದೇವೆ. ಇಲ್ಲಿ 100ರಲ್ಲಿ 10 ಕಳೆದಾಗ ಇಲ್ಲಿ ನಾವು ಮೊದಲೇ ವಿವರಿಸಿದ್ದೇವೆ. ಎಕ್ಸ್ ಸಿ ಎಂದರೆ 90, ಎಕ್ಸ್ ಸಿ ಪ್ಲಸ್ 9 ಎಂದರೆ 10ರಲ್ಲಿ 1 ಕಳೆಯಲಾಗಿದೆ, ಅಂದರೆ ಇಲ್ಲಿ ಐ ಎಕ್ಸ್ 10ರಲ್ಲಿ 1 ಕಳೆದಾಗ 9 ಬಂದಿದೆ. ಈಗ ಈ ಎಲ್ಲ ಸಂಖ್ಯೆಗಳನ್ನು ಅಥವಾ ಈ ಎಲ್ಲ ಅಕ್ಷರಗಳನ್ನು ಬರೆಯಿರಿ. ಎಂ ಎಂ ಸಿ ಎಂ ಸಿ ಮತ್ತು ಐ ಎಕ್ಸ್ ಇದು 2999 ರೋಮನ್ ಅಂಕಿಯಾಗಿದೆ. ನಂತರ ಮುಂದಿನ ಪ್ರಶ್ನೆ ನೋಡಿ 302, 300 ಪ್ಲಸ್ 2 ಎಂದು ಬರೆಯಿರಿ. 300 ಎಂದರೆ ಇಲ್ಲಿ 100 ಮೂರುಗಳಿವೆ, ಆದ್ದರಿಂದ 100 ಎಂದರೆ ಸಿ, 3 ಸಿ ಬರೆಯಿರಿ, ಅಂದರೆ 300 ಆಯಿತು. ಸಿ 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 ಪ್ಲಸ್ 2 ಎಂದರೆ 2 ಐ ಬರೆಯಬೇಕು. 2 ಐ ಕೂಡಿಸಿ ಬರೆಯಿರಿ. ಸಿ 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 ಮತ್ತು ಐ ಆಗಿದೆ. ನಂತರ ನಾಲ್ಕನೇ ಪ್ರಶ್ನೆ ನೋಡಿ 715, 700 ಪ್ಲಸ್ 10 ಪ್ಲಸ್ 5, ಇಲ್ಲಿ ನೋಡಿ 700 ಪ್ಲಸ್ 10 ಪ್ಲಸ್ 5 ಇದೆ. 700 ಎಂದರೆ ನೀವು ಇಲ್ಲಿ ನೋಡಬಹುದು 100, ಇಲ್ಲಿ 700 ಇದೆ. ನಾವು ಸಿ ಅನ್ನ ಯಾವುದೇ ಸಂಖ್ಯೆಯನ್ನು ನಾವು ಬರೆಯುವಾಗ ಈ ರೀತಿಯಾಗಿ ಸಿ ಇದ್ದಾಗ ನಾವು 3ಕ್ಕಿಂತ ಹೆಚ್ಚು ಬಾರಿ 400 ಇತ್ತು ಎಂದರೆ ನಾವು 4 ಸಿ ಅನ್ನು ಬರೆಯುವಂತಿಲ್ಲ, ಅದನ್ನು ನಾವು ಸಿ ಡಿ ಎಂದು ತೆಗೆದುಕೊಳ್ಳುತ್ತೇವೆ. ಅಂದರೆ ಸಿ ಡಿ 500ರಲ್ಲಿ ನಾವು 100 ತೆಗೆದು 400 ಎಂದು ತೆಗೆದುಕೊಳ್ಳಬೇಕು. ಸಿ 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 ಈ ರೀತಿಯಾಗಿ 4 ಬಾರಿ ನಾವು ಒಂದೇ ಸಂಖ್ಯೆಯನ್ನು ಬರೆಯುವಂತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೀವು ಇನ್ನೊಂದು ಸಂಖ್ಯೆಯನ್ನು ನೋಡಬಹುದು. ಇಲ್ಲಿ ನೋಡಿ 1000ವಿದೆ, 1000ಕ್ಕೂ ಅಥವಾ ಇಲ್ಲ 500 ನೋಡಿ 500ಕ್ಕೂ ಕೂಡ ನಾವು ಡಿ 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 ಈ ರೀತಿಯಾಗಿ 4 ಬಾರಿ ನಾವು 5 ಇಲ್ಲಿ ಡಿಗಳನ್ನು ಬರೆಯುವಂತಿಲ್ಲ. ಅದೇ ರೀತಿಯಾಗಿ ಆದ್ದರಿಂದ ಇಲ್ಲಿ ನಾವು 7 ಬಾರಿ ಸಿ ಅನ್ನು ಬರೆಯಬಾರದು. 700 ಬರೆಯುವಾಗ 700ಕ್ಕೆ ಸಮೀಪದಲ್ಲಿರುವಂತಹ ಸಂಖ್ಯೆ 500, 500 ನಾವು ಡಿ ದಿಂದ ಪ್ರತಿನಿಧಿಸುತ್ತೇವೆ, ಆದ್ದರಿಂದ ಡಿ ಎಂದು ತೆಗೆದುಕೊಳ್ಳಿ. ನಂತರ 500ಕ್ಕೆ ನಾವು 2 100 ಸೇರಿಸಿದಾಗ 700 ಬರುತ್ತದೆ, ಆದ್ದರಿಂದ ಡಿ ಮುಂದೆ 100 ಮತ್ತು 100, ಸಿ ಎಂದರೆ 100, 500 100 100, ಇಲ್ಲಿ 500 ಪ್ಲಸ್ 100 600, 600 ಪ್ಲಸ್ 100 700 ಆಗಿದೆ. ಆದ್ದರಿಂದ ನಾವು ಡಿ ಸಿ ಸಿ ಎಂದು 700 ಬರೆಯಬೇಕು. ಪ್ಲಸ್ 10 ಎಂದರೆ ಎಕ್ಸ್, 5 ಎಂದರೆ ವಿ. ಈಗ ನಾವು ಕೂಡಿಸಿ ಬರೆದಾಗ ಡಿ ಸಿ ಸಿ ಎಕ್ಸ್ ಮತ್ತು ವಿ ಆಗಿದೆ. ಇದು 715ರ ರೋಮನ್ ಅಂಕಿಯ ರೂಪ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 59ರಿಂದ ಪೇಜ್ ನಂಬರ್ 63ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 64ರಿಂದ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.